ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದು ಗೋವಾದಲ್ಲಿ ನಾವಿನ್ನೂ ಪ್ಲೇಸಸ್ಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ನಮಗೆ ಹರಿ ಫ್ರೆಂಡ್ ಕೂಡ ಸಿಕ್ಕಿದ್ರು. ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಜಸ್ಟ್ ಐಸ್ ಕ್ರೀಮ್ ಮತ್ತು ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇವರು ಕೂಡ ಕೆಸಿನಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಇವಾಗ ಬೇರೆ ಕಡೆ ಐ ಥಿಂಕ್ ಬೇರೆ ಕಡೆ ಏನೋ ಶಿಫ್ಟ್ ಆಗಿದ್ದಾರೆ, ಇವಾಗ ಗೋವಾಲಿಲ್ಲ. ಸೊ ಅವರಿದ್ದಾಗ ನಾವು ಹೋಗಿ ಬಂದಿದ್ದು. ಸೊ ತುಂಬಾ ಚೆನ್ನಾಗಿ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು. ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಸಖತ್ ಖುಷಿ ಆಯಿತು. ಆ್ಯಂಡ್ ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು. ಓಕೆನಾ, ಏನೋ ಒಂಥರ ಡಿಫ್ರೆಂಟಾಗಿತ್ತು. ಸ್ಯಾಂಡ್ವಿಚ್ಚು ಅಷ್ಟೇ ಡಿಫ್ರೆಂಟಾಗಿ ಫೀಲ್ ಆಯಿತು ನನಗೆ, ನಾವು ನಾರ್ಮಲಾಗಿ ತಿನ್ನೋದಕ್ಕಿಂತನೂ. ಗೋವಾಗೆ ಬಂದಮೇಲೆ ಓಲ್ಡ್ ಗೋವಾಗೆ ಬರಲಿಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ಸುತ್ತಲ್ವಾ. ಸೊ ಕಂಪಲ್ಸರಿಯಾಗಿ ಯಾರೇ ಬಂದರೂ ಕೂಡ ಓಲ್ಡ್ ಗೋವಾನ ವಿಸಿಟ್ ಮಾಡಿ, ಆಯಿತಾ. ಸೊ ಇವಾಗ ಓಲ್ಡ್ ಗೋವಾದಲ್ಲಿ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಅಂದರೆ, ಎಸ್, ಚರ್ಚ್ ಹತ್ರ ಇದ್ದೀವಿ. ಸೊ ಅಲ್ಲಿ ಆ ಕಡೆ ಅಪೋಸಿಟಲ್ಲಿ ಚರ್ಚ್ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಅದರ ಅಪೋಸಿಟೇ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಸರ್ವೆ ಆಫ್ ಇಂಡಿಯಾ ಅಷ್ಟೇ ಅಲ್ಲಿ ಮೆನ್ಷನ್ ಮಾಡಿರೋದು. ಸೊ ಬ್ಯೂಟಿಫುಲ್ ಆಗಿರೋ ಬಿಲ್ಡಿಂಗ್ ಇದೆ. ನೋಡ್ತಾ ಇದ್ದರೆ ಎಲ್ಲೋ ನಾವು ಔಟ್ ಆಫ್ ಕಂಟ್ರಿ, ಫಾರಿನಲ್ಲಿ ಇದ್ದೀವಿ ಅಂತಲೇ ಫೀಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ ಅಲ್ವಾ. ಸೊ ಬರ್ಡ್ ಸೆಂಚುರಿನ ಬೇಕಾದರೆ ಮಿಸ್ ಮಾಡಿ, ಬಟ್ ವ್ಯೂ ಪಾಯಿಂಟಿಗೆ ಕಂಪಲ್ಸರಿಯಾಗಿ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾವು ಓಲ್ಡ್ ಗೋವಾಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರಲ್ವ. ಸೊ ಅಲ್ಲಿ ಹೋಗೋಣ ಅಂತ. ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದೇ ಡ್ರೆಸ್ಸಲ್ಲಿ ವಿಡಿಯೋ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೊಳ್ತಿರ್ಬೋದು ನೀವು. ಬಿಕಾಸ್ ಏನಂದರೆ ಒಂದೇ ದಿನವೇ ನಾವು ಒಂದು 4 to 5 ಆರ್ 3 to 4 ಪ್ಲೇಸಸ್ನ ಕವರ್ ಮಾಡಿರೋದ್ರಿಂದ ನಾನು ಒಂದೇ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಮ್ಯೂಸಿಯಂ ಕೂಡ ಇದೆ, ಬಟ್ ನಮಗೆ ತುಂಬಾ ಟೈಮ್ ಆಗಿರೋದ್ರಿಂದ ಸೊ ನಾನು ಹೊರ್ಗಡೆ ಮಾತ್ರ ತೋರಿಸ್ತೀನಿ ಅಷ್ಟೇ. ನೀವು ಯಾರಾದರೂ ಬಂದರೆ ನಿಮಗೆ ಟೈಮ್ ಇದೆ ಅಂತ ಅಂದರೆ ನೀವು ಮ್ಯೂಸಿಯಮಿಗೆ ಕೂಡ ಎಂಟರ್ ಮಾಡ್ಬೋದು, ಒಳಗಡೆ ಹೇಗಿದೆ ಅಂತ ನೀವು ನೋಡ್ಬೋದು. ಬಟ್ ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ ಇವಾಗ, ಯಾಕಂದರೆ ಕೆಸಿನಲ್ಲಿ ಅವರು 6 o'clockಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗೋದ್ರಿಂದ ನಮಗೆ ಟೈಮ್ ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡೋದಕ್ಕಾಗ್ತಾ ಇಲ್ಲ. ನನಗೆ ಆ್ಯಟಿಟ್ಯೂಡ್ ಇದೆ ಅಂತ ಅನ್ಕೋತಿರೋ, ಅಥವಾ ನೀವೇನು ಅನ್ಕೋತಿರೋ, ದುರಂಕಾರನೋ ಏನೋ ಗೊತ್ತಿಲ್ಲ, ನೀವು ಏನಾದರೂ ಅಂದ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ನೀವು ವೀಡಿಯೋನ ನೋಡಿ, ಇಲ್ಲಾಂದರೆ ಪ್ಲೀಸ್ ಯಾರು ಕೂಡ ವೀಡಿಯೋ ನೋಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ನಾನು ನನ್ನ ಟೈಮ್ನ ವೇಸ್ಟ್ ಮಾಡಿಕೊಂಡು ವೀಡಿಯೋ ಮಾಡೋದ್ರಿಂದ ನನಗೇನು ಸಿಗೋಲ್ಲ, ಓಕೆನಾ. ಬಟ್ ನನಗೂ ಖುಷಿ ಇದೆ, ನಾನು ವೀಡಿಯೋ ಮಾಡಬೇಕು, ನಾನು ತೋರಿಸ್ಬೇಕು, ಅದರಿಂದ ನಿಮಗೂ ಕೂಡ ಹೋಗಬೇಕು ಅನ್ನೋ ಆಸೆ ಬರುತ್ತೆ. ಸೊ ನೀವು ಕೂಡ ನೋಡ್ತೀರಾ, ಯಾರಾದರೂ ಹೋಗೋಕ್ಕಾಗದೇ ಇರೋರು ಕೂಡ ನೀವು ವೀಡಿಯೋನ ನೋಡಿ ಖುಷಿ ಪಡ್ತೀರಾ ಅನ್ನೋ ಕಾರಣಕ್ಕೆ ಡೀಟೇಲಾಗಿ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಗೊತ್ತಾ. ಒಂದು ಕಾಮೆಂಟು ಗುಡ್ ಕಾಮೆಂಟ್ಸು ಬರುತ್ತೆ, ನನಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದೇ ಥರ ನೆಗೆಟಿವ್ ಆಗಿ ಬಂದಾಗಲೂ ನಿಜವಾಗ್ಲೂ ಬೇಜಾರಾಗುತ್ತೆ. ಅದಕ್ಕಾಗಿ ನಾನು ವೀಡಿಯೋಸು ಗೋವಾದ ಎಲ್ಲದನ್ನು ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಓಕೆನಾ. ಸೊ ಜಸ್ಟು ಕ್ಲಿಪ್ಪಿಂಗ್ ಅಷ್ಟೇ ನಾನು ಹಾಕಿರೋದು, ಡೀಪಾಗಿ ನಾನು ಏನಂದರೆ ಏನೂ ಹಾಕೋದಕ್ಕೆ ಹೋಗಿಲ್ಲ. ಸೊ ಎಲ್ಲದನ್ನು ಪ್ಲೇಸ್ನ ನಾನು ಯಾವುದಕ್ಕೆಲ್ಲ ಹೋಗಿದೆ ಅದೆಲ್ಲ ತೋರಿಸ್ತಿದ್ದೀನಿ ನಿಮಗೆ. ನಾನು ಓಲ್ಡ್ ಗೋವಾ ಇಂದ ವ್ಯೂ ಪಾಯಿಂಟಿಗೆ ಬರ್ತೀವಿ ಅಂತ ಹೇಳಿದ್ವಲ್ವ. ಸೊ ಇವಾಗ ವ್ಯೂ ಪಾಯಿಂಟಲ್ಲಿದ್ದೀವಿ. ಇದು ಡೋನೋ ಪೌಲಾ ಅಂತ ವ್ಯೂ ಪಾಯಿಂಟ್ ನೇಮು. ಸೊ ನೀವು ಓಲ್ಡ್ ಗೋವಾ ಹತ್ರ ಹೋಗಿದ್ದೀರಾ ಅಂದರೆ ಚಿನಿ ಎಷ್ಟು ಕಿಲೋಮೀಟರ್, 15 ಕಿಲೋಮೀಟರ್ ಅಲ್ಲ, 15 ಕಿಲೋಮೀಟರ್ ಅಂದರೆ ಇದು ಓಲ್ಡ್ ಗೋವಾಯಿಂದ ರಿಟರ್ನ್ ಬರಬೇಕು. ಅಂದರೆ ಪಣಜಿ ಇಂದ ಸ್ವಲ್ಪ ಈ ಕಡೆ ರಿಟರ್ನ್ ಬರಬೇಕು. ಸೊ ನೀವು ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಮ್ಯಾಪ್ ಹಾಕಿದ್ರೆ ಕರೆಕ್ಟಾಗಿ ಕರ್ಕೊಂಡು ಬರ್ತಾರೆ. ಸ್ವಲ್ಪ ಆಚೆ ಈಚೆ ಆದರೆ ಯಾರನ್ನಾದ್ರೂ ಕೇಳ್ಕೊಂಡು ಬನ್ನಿ ಅಷ್ಟೇ. ಸನ್ಸೆಟ್ ಆಗೋದನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆದರೆ ಟೈಮ್ ಇದ್ದರೆ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಸಿನೋಗೆ ಹೋಗಬೇಕು. 7 o'clock ಒಟ್ಟಲ್ಲಿ 7 o'clockಗೆ ರೂಮ್ ಬಿಟ್ಟಿದ್ದು. ಇವಾಗ ಟೈಮ್ ಬಂದು ಎಷ್ಟಾಗಿದೆ, 5:10 ಆಗಿದೆ. ಇಲ್ಲಿವರೆಗೂ ನಾವು ರೂಮ್ ಹತ್ರ ಹೋಗೂ ಇಲ್ಲ, ಫ್ರೆಶ್ ಅಪ್ ಅಂತೂ ಹಾಗೇ ಇಲ್ಲ. ಸೊ ಮತ್ತೆ ನಮಗೆ ರೂಮಿಗೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗುತ್ತಲ್ವ ಹೋಗಿ ಬರೋದಕ್ಕೆ. ಎಷ್ಟು ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ? ನಾವಿವಾಗ ಇಲ್ಲಿಂದ
ಎಷ್ಟೊಂದು ಡಿಫ್ರೆನ್ಸ್ ಇದೆಯಾ, ಬರಬೇಕಾದ್ರೆ ಗೊತ್ತೇ ಆಗಲಿಲ್ಲ. ಸುತ್ಕೊಂಬಂದವಲ್ಲ ಪ್ಲೇಸ್ಗಳೆಲ್ಲ ನೈಟ್ ನೋಡಿ ತುಂಬಾ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರಲ್ವ, ಸೊ ಹಾಗಾಗಿ ಚರ್ಚ್ ಚೆನ್ನಾಗಿರುತ್ತೆ ಅಂದರು. ಅದಕ್ಕೋಸ್ಕರ ನಾನು ಅಲ್ಲಿ ವಿಡಿಯೋನೇ ಮಾಡೋದಕ್ಕೆ ಹೋಗಲಿಲ್ಲ. ನೈಟು ಅಂದರೆ ಇವಾಗ ಇಲ್ಲಿಂದ ರಿಟರ್ನ್ ಹೋಗ್ತಾ ಆದರೆ ಅದನ್ನು ವಿಡಿಯೋ ಮಾಡ್ತೀನಿ. ನಾವು ನೋಡಿದ್ದೀವಲ್ಲ ಅಂತ ಪ್ರೌಡಾಗಿ ಹೇಳ್ಬೋದು ಅಲ್ವಾ ಚಿನ್ನ? ನಾವು ಚಿನ್ನ ಯಾರಾದರೂ ಕೇಳಿದ್ರೆ ನಾವು ಗೋವಾನ ನೋಡಿದ್ದೀವಿ ಅಂತ ಇವಾಗ ಹೇಳ್ಬೋದಲ್ಲ. ಫಸ್ಟ್ ಟೈಮು ನಾವು ಊಟಿಗೆ 2 ಸಲ ಹೋಗಿದ್ದೀವಿ ಬೈಕ್ ರೈಡು, ಮಡಿಕೇರಿ ಹೋಗಿದ್ದೀವಿ, ಕೆಮ್ಮಣ್ಗುಂಡಿ ಹೋಗಿದ್ದೀವಿ. ಬಟ್ ಯಾವುದೇ ಒಂದು ಪ್ಲೇಸಿಗೆ ಹೋದರೂ ನಾವು ಯಾವ ಅಲ್ಲಿರೋವಂಥ ಪ್ಲೇಸಸ್ನ ಇದುವರೆಗೂ ನೋಡಿಲ್ಲ. ಬರೀ ರೋಡ್ ಜರ್ನಿನ ಎಂಜಾಯ್ ಮಾಡೋದು ಅಷ್ಟು ಬಿಟ್ಟರೆ ಅಲ್ಲಿರೋ ಪ್ಲೇಸಸ್ ಯಾವುದು ಕೂಡ ಕವರ್ ಮಾಡಿಲ್ಲ. ಇವಾಗ ಸನ್ಸೆಟ್ ಆಗ್ತಾ ಇದೆ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬಟ್ ಇನ್ನೂ ನಮಗೆ ವೆದರ್ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಸೊ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಅಷ್ಟೇನು ನಮಗೆ ಚೆನ್ನಾಗಿ ಅದು ಸನ್ಸೆಟ್ ಫೀಲ್ ಆಗಲಿಲ್ಲ ನೋಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಒಂದು ಬೆಸ್ಟ್ ಟೈಮ್ನ ನೀವು ನೋಡ್ಕೊಂಡು ಬನ್ನಿ, ಓಕೆನಾ? ಸಕ್ಕತ್ತಾಗಿದೆ ಪ್ಲೇಸು. ಇನ್ನೂ ರೆಡಿಯಾಗಿ ಮಾಡ್ತಾ ಇದ್ದಾರೆ, ಇನ್ನೂ ಸೂಪರಾಗಿ ಆಗುತ್ತೆ ನಿಮ್ಗೆ. ಇನ್ನೂ ಒಂದು ಒಳ್ಳೆ ಬೆಸ್ಟ್ ಪಾಯಿಂಟ್ ಆಗುತ್ತೆ ಇದು. ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು ವೇಸ್ಟ್ ಆಯಿತು ಅಂತ ಅನ್ನಿಸ್ತಿದೆ. ಯಾಕಂದರೆ ಸನ್ಸೆಟ್ ಆಗೋದು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಮೋಡ ಫುಲ್ಲು ಕವರ್ ಆಗಿಬಿಟ್ಟಿದೆ ಕ್ಲೌಡ್. ಆ್ಯಂಡ್ ಇದು ಶೂಟಿಂಗ್ ಸ್ಪಾಟ್ ಕೂಡ ಹೌದು. ನಾನು ಇವಾಗ ಚೆಕ್ ಮಾಡಿದೆ, ಯಾವ ಮೂವಿ ಅದು, ಸಿಂಗಮ್ ಮೂವಿ ಕೂಡ ಇಲ್ಲೇ ಶೂಟಿಂಗ್ ಮಾಡಿರೋದು. ಇವಾಗ ಆ್ಯಕ್ಚುಲಿ ಆ ಕಡೆ ಸೈಡು ಕ್ಲೋಸ್ ಮಾಡ್ತಾ ಇದ್ದಾರೆ, ಅಲ್ಲಿದೆಯಲ್ಲ ಆ ಸೈಡೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನು ಕ್ಲೀನಾಗಿ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಟಿಕೆಟ್ ಎಲ್ಲ ಮಾಡ್ಬೋದು ಅನಿಸುತ್ತೆ. ಅದಕ್ಕೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ, ಅದನ್ನು ಹೋಗೋದಕ್ಕಾಗೋದಿಲ್ಲ. ಎಲ್ಲ ಮುಗಿಸ್ಕೊಂಡು ಪ್ಲೇಸ್ನೆಲ್ಲ ನೋಡ್ಕೊಂಡು ಹೋಗಬೇಕಾದ್ರೆ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಒಂದು ಚರ್ಚ್ ಕಾಣಿಸ್ತು. ಸೊ ಬಂದಿರೋದು ಇವಾಗ ಕೆಸಿನೋ ಪ್ರೈಡಿಗೆ ಬಂದಿದ್ದೀವಿ. ಸೊ ನಾವು ಬಂದಿದ್ದು ಕೆಸಿನೋ ಪ್ರೈಡಿಗೆ. ಮೆಜೆಸ್ಟಿಕ್ ಪ್ರೈಡ್ ಇದೆ ಆ್ಯಂಡ್ ಬಿಗ್ ಡ್ಯಾಡಿ ಕೂಡ ಇದೆ, ನೀವು ಯಾವುದಕ್ಕೆ ಬೇಕಾದರೂ ಹೋಗ್ಬೋದು. ನಾವು ಬಂದಿರೋದು ಕೆಸಿನೋ ಪ್ರೈಡ್ಗೆ. ಸೊ ಬರ್ತಾನೆ ನನ್ನ ತಮ್ಮನ ಕಿಡ್ಸ್ ರೂಮಿಗೆ ತಳ್ಳಿದ್ವಿ. ಬಿಕಾಸ್ 21 ಇಯರ್ಸ್ ಒಳಗಡೆ ಇರೋರು ಯಾರಿಗೂ ಗೇಮ್ಸ್ ರೂಮಿಗೆ ಹಲೋ ಇಲ್ಲ. ಸೊ ಹಾಗಾಗಿ ಅವನ್ನ ಕಿಡ್ಸ್ ರೂಮಿಗೆ ತಳ್ಳಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಕೂಡ 1-2 ಗೇಮ್ಸ್ ಆಡಿಬಿಟ್ಟು ಅದಾದಮೇಲೆ 3rd ಫ್ಲೋರ್ ಅನಿಸುತ್ತೆ ಮೇ ಬಿ. ಸೊ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಇಲ್ಲೆಲ್ಲನೂ ಪಬ್ ಥರನೇ ಡ್ಯಾನ್ಸು ಆ್ಯಂಡ್ ಡಿನ್ನರು ಎಲ್ಲನೂ ಕೂಡ ಅರೇಂಜ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಬಂದಿದ್ದ ತಕ್ಷಣ ಇಲ್ಲಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಾತಾಡಿ ಅದಾದಮೇಲೆ ನಿಮಗೆ ಹೇಳ್ತಾ ಇದ್ದೆ ನಾನು, ನನಗೆ ಕೆಲವೊಬ್ಬರು ಅಂದರೆ ಕೆಸಿನೋದಲ್ಲಿ ನ್ಯೂ ಫ್ರೆಂಡ್ಸ್ಗಳಾಗಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅವ್ರು ಯಾರು ಅನ್ನೋದನ್ನು ನಾನು ತೋರಿಸ್ತೀನಿ. ಆ್ಯಂಡ್ ಅವರನ್ನು ತೋರಿಸೋದಕ್ಕೂ ಮುಂಚೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನನ್ನ ನ್ಯೂ ಫ್ರೆಂಡ್ಸ್ಗಳು ಆ್ಯಂಡ್ ಹರಿ ಆ್ಯಂಡ್ ನನ್ನ ನ್ಯೂ ಫ್ರೆಂಡ್ಸ್ಗಳನ್ನ ನೀವು ಕೂಡ ನೋಡ್ಬೋದು. ಸೊ ನಾನು ಹೇಳೋದೇನು ಅಂತ ಅಂದರೆ, ನಾವು ಯಾರ ಜೊತೆ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ. ಸೊ ನಾವು ಯಾರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀವಿ, ಎಷ್ಟು ಮಿಂಗಲ್ ಆಗ್ತೀವಿ ಅವ್ರ ಜೊತೆ ಅನ್ನೋದ್ರ ಮೇಲೆ ಅವರು ಕೂಡ ನಮ್ಮ ಜೊತೆ ಹಾಗೆ ಇರ್ತಾರೆ. ಸೊ ಬಂದಿದ ತಕ್ಷಣ ನಾನು ಸೂಪ್ನ ತಗೊಂಡೆ. ಚೆನ್ನಾಗಿತ್ತು ಸೂಪು, ಹೊರಗಡೆ ಟ್ರೈ ಮಾಡಿರೋದಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಬಾದಾಮಿ ಗೋಡಂಬಿ ಎಲ್ಲನೂ ಅಲ್ಲೇ ಇಟ್ಟಿದ್ರು, ತೊಗೊಂಬಂದು ಹೋಗಿದ ತಕ್ಷಣ ತೊಗೊಂಬಂದು ಕೊಟ್ಟರು. ಅದಾದಮೇಲೆ ಹರಿ ಫ್ರೆಂಡ್ ಕೂಡ ಬಂದರು. ಸೊ ಬಂದ ಮೇಲೆ ಇಲ್ಲಿ ಪಾನಿಪುರಿ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡು ಅಂತ ಅಂದರು ನನಗೆ. ಸೊ ಹಾಗಾಗಿ ನಾನು ಅಂದರೆ ಜಾಸ್ತಿ ತಿನ್ನಲಿಲ್ಲ, 1-2 ಅಷ್ಟೇ ತಿಂದಿದ್ದು. ಇನ್ನು ಬೇರೆ ಎಲ್ಲ ಫುಡ್ ಇತ್ತಲ್ವ ಅದನ್ನು ಕೂಡ ಟ್ರೈ ಮಾಡಬೇಕಲ್ವ, ಒಂದೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಬೇರೆದೆಲ್ಲನೂ ಟೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನು 1-2 ಮಾತ್ರ ಪಾನಿಪುರಿ ತಿಂದೆ, ಮಿಕ್ಕಿದ್ದು ಸಾಕು ಅಂತ ಹೇಳಿದೆ. ಬಟ್ ಸ್ಟಿಲ್ ಅವರು ಎಷ್ಟು ಫ್ರೆಂಡ್ಲಿ ಆಗಿದ್ರು ಗೊತ್ತಾ, ಹೇಳ್ತಾ ಇದ್ರು ತಗೊಳ್ಳಿ ಟೇಸ್ಟ್ ಮಾಡಿ ತಿನ್ನಿ ಅಂತ ಹೇಳ್ತಿದ್ರು. ಬಟ್ ಸಾಕು ಅಂತ ಅಂದೆ, ಬಿಕಾಸ್ ಬೇರೆದೆಲ್ಲ ಟ್ರೈ ಮಾಡಬೇಕಲ್ವ. ಸೊ ಹೊರಗಡೆ ಹೋಗಿದ್ದೀನಿ ಅಂದರೆ ನಂಗೆ ಎಲ್ಲ ಥರದ್ದನ್ನು ಟ್ರೈ ಮಾಡ್ತಾ ಇರಬೇಕು. ಹಾಗಾಗಿ ಇಲ್ಲಿ ಹಸ್ವಾಗ್ತಾ ಇತ್ತು. ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ಡಿನ್ನರಿಗೆ ಅರೇಂಜ್ ಮಾಡಿದ್ರಲ್ವ. ಸೊ ತೊಗೋದಿದ್ದೆ, ತುಂಬಾ ವೆರೈಟೀಸ್ ಇತ್ತು. ಬಟ್ ಸ್ಟಿಲ್ ನನಗೆ ಸೆಲೆಕ್ಟೆಡ್ ಮಾತ್ರ ನಾನು ತೊಗೊಳ್ಳೋದು. ಸೊ ಮೇಯ್ನ್ಲಿ ನನಗೆ ಸೌತೆಕಾಯಿ, ಈರುಳ್ಳಿ ಇದಿರಬೇಕು. ಪಾಸ್ತಾ ಕೂಡ ಟ್ರೈ ಮಾಡೋಣ ಅಂತ ತೊಗೊಂಡೆ, ಹೇಗಿದೆಯೋ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ತಿನ್ನಬೇಕಾದ್ರೆ ಅನ್ನಿಸ್ತು, ನೋಡಬೇಕಾದ್ರೆ ಮಾತ್ರ ಕಲರ್ಫುಲ್ ಆಗಿತ್ತು, ಸಖತ್ತಾಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡೆ. ಅದ್ರ ಜೊತೆ ರೈಸ್ ಎಲ್ಲನೂ ಇತ್ತು, ಚಪಾತಿ ಇತ್ತು, ನಾನು ಕೂಡ ಚಪಾತಿ ಎಲ್ಲದನ್ನು ತೊಗೊಂಡೆ. ಬಟ್
ತೊಗೊಂಡು ಆದಮೇಲೆ ಏನಕ್ಕಾದರೂ ತೊಗೊಂಡು ಆ ಫುಡ್ನ ಅಂತ ಫೀಲ್ ಆಯಿತು. ಅದಾದಮೇಲೆ ಹರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಅವನಿಗೋಸ್ಕರ ಜಾಮೂನ್ನ ತೊಗೊಂಡು ಮತ್ತು ಪ್ಲೈನ್ ಕೇಕ್ ಎಲ್ಲ ಇಟ್ಟಿದ್ರು. ಇನ್ನು ಬೇರೆ ಬೇರೆ ಕೇಕ್ಸ್ ಎಲ್ಲವುದು ಕೂಡ ಇಟ್ಟಿದ್ರು, ವಿತ್ ಪೇಸ್ಟ್ರೀಸ್ ಎಲ್ಲ ಇಟ್ಟಿದ್ರು. ಆದರೆ ಅವನ್ನ ಕೇಳಿ ತೊಗೋತಾ ಇದ್ದೆ, ಬಿಕಾಸ್ ನನಗೇನು ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವನಿಗೆ ಯಾವ ಕೇಕ್ ಬೇಕೋ ಅದನ್ನು ಕೇಳಿಬಿಟ್ಟು ಮಾತ್ರ ತೊಗೋತಾ ಇದ್ದೆ. ನಾನು ಒಂದು ಕೇಕ್ನ ಟ್ರೈ ಮಾಡಿದೆ, ಮೇ ಬಿ ಅದು ಚಾಕ್ಲೇಟ್ ಕೇಕ್ ಅನಿಸುತ್ತೆ ಐ ಥಿಂಕು, ಬಟ್ ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ಅವನಿಗೋಸ್ಕರ ತೊಗೊಂಡಿದ್ದು, ನಾನಂತೂ ತಿನ್ನೋದಿಲ್ಲ. ತುಂಬಾ ಒಂದು ಜಾಮೂನ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ತುಂಬ ಅಂದರೆ ತುಂಬ ಸ್ವೀಟ್ ಇತ್ತು. ಸೊ ಹಾಗಾಗಿ ಇದೆಲ್ಲ ನಿನ್ನೆ ತೊಗೊಂಡ್ಬಿಡು ಅಂತ ಅವನಿಗೆ ಕೊಟ್ಟೆ. ಸೊ ಚಪಾತಿ ತೊಗೊಂಡು ಬಂದೆ, ಗಾಳಿ ಅಲ್ವಾ, ಆ್ಯಂಡ್ ಹೊರ್ಗಡೆ ಬೇರೆ ಫುಲ್ ಓಪನ್ ಸ್ಪೇಸ್ ಇರುತ್ತಲ್ವ ಮೇಲೆ, ಹಾಗಾಗಿ ರಬ್ಬರ್ ಥರ ಆಗಿಬಿಟ್ಟಿದ್ದು, ತಿನ್ನೋದಕ್ಕಾಗಲಿಲ್ಲ, ಚೆನ್ನಾಗಿರಲಿಲ್ಲ. ಸೊ ನನ್ನ ನ್ಯೂ ಫ್ರೆಂಡ್ಸ್ ಕೆಸಿನೋದಲ್ಲಿ ಇವರಿಬ್ರು ಆ್ಯಂಡ್ ಇನ್ನೂ ಕೂಡ ಇದ್ದಾರೆ. ಇವರು ಕೂಡ ತುಂಬ ಲೇಟಾಗಿ ಪರಿಚಯ ಆದರೂ ತುಂಬಾ ಕನೆಕ್ಟ್ ಆದರು ಹಾರ್ಟಿಗೆ. ಆ್ಯಂಡ್ ಇವರು ಇವ್ರು ಎಲ್ಲರೂ ಕೂಡ ಕೆಸಿನಲ್ಲಿ ಫ್ರೆಂಡ್ಸ್ ಆಗಿದ್ದು. ಹರಿಗೆ ಫಸ್ಟ್ ಪರಿಚಯ ಆಗಿದ್ದು, ಅದಾದಮೇಲೆ ನನಗೆ ಪರಿಚಯ ಮಾಡಿಸ್ತಾ, ಅಂದರೆ ಗೇಮ್ಸ್ ರೂಮಲ್ಲಿದ್ದರು. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ನ್ಯೂ ಫ್ರೆಂಡ್ಸ್ಗಳ ಜೊತೆ ಅವರ ಫೀಲಿಂಗ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತಾಯಿದ್ರು, ನಮ್ಮ ಪಾಸ್ಟ್ ಎಲ್ಲದನ್ನು ಅವ್ರ ಜೊತೆ ಶೇರ್ ಮಾಡ್ತಾ ಇದ್ವಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅವರನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಕೂಡ ಆಯಿತು. ಅಷ್ಟೇ, ಜೀವನದಲ್ಲಿ ಯಾವತ್ತೂ ಅವರನ್ನು ಮರೆಯೋಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು ಒಂಥರ. ಕೆಸಿನೋದಲ್ಲಿ ಈ ಥರ ಇತ್ತು ಕೆಸಿನೋಲಿ ನಮ್ಮ ಎಕ್ಸ್ಪೀರಿಯನ್ಸ್. ಸೊ ಹಲೋ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆದ್ವಿ. ಸೊ ನಮ್ಮದು ಚೆಕ್ಔಟ್ ಟೈಮಿಂಗ್ 12 o'clock ಇದೆ. ಸೊ ಅದಕ್ಕೆ ಎಲ್ಲ ಫ್ರೆಶ್ ಅಪ್ ಆದ್ವಿ, ರೆಡಿ ಆಗಿದ್ದೀವಿ. ಆಲ್ರೆಡಿ ಟೈಮು 12:30 ಆಗ್ತಾ ಇದೆ, ಇನ್ನೂ ಕೂಡ ಚೆಕ್ಔಟ್ ಆಗಿಲ್ಲ. ಇವಾಗೆಲ್ಲ ಸ್ನಾನ ಮುಗೀತು. ನೈಟು 2:15 ಕೆಸಿನೋಯಿಂದ ಬಂದಿದ್ದು. ಸೊ ಹಾಗಾಗಿ ಲೇಟಾಗಿ ಎದ್ವಿ, 11:15 ಎದ್ದು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ, ಹೊರಡಬೇಕು. ಬಟ್ 1 ಗಂಟೆ 2 ಗಂಟೆಗೆ ನಾವು ಬಿಟ್ರು ಇಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಮೇ ಬಿ ನೈಟ್ 10 ಮೇಲೆ ಆಗುತ್ತಲ್ಲ, ಗೊತ್ತೇ, ಅಲ್ಲಿ ಎಲ್ಲ ಕಡೆ ನಿಲ್ಸ್ಕೊಂಡು ಎದ್ರು ಹೋಗಿದ್ದೀವಿ ಅಂದರೆ 10 ಮೇಲೆ ಆಗುತ್ತೆ. ಆ್ಯಂಡ್ ನಮ್ಮಮ್ಮ ಇದೊಂದು ಟಿ ಶರ್ಟ್ ಕಳಿಸಿದ್ರು ಹಾಕು ಅಂತ, ಬಟ್ ಇದು ಕ್ರಾಪ್ ಬರುತ್ತೆ. ಸೊ ನಾನೇನು ಮಾಡಿದ್ದೀನಿ, ಫ್ರೀಯಾಗಿರಲಿ ಅಂದ್ಬಿಟ್ಟು ಲಾಂಗ್ ಒಂದು ಫ್ರಾಕ್ ಮರೂನ್ ಕಲರ್ದ ಹಾಕ್ಬಿಟ್ಟು, ಅಂದರೆ ಯೂಸ್ ಮಾಡಿದ್ದೀನಿ ಆಗಲೇ ಅದನ್ನು. ಸೊ ಇವಾಗ ಫ್ರೀಯಾಗಿರಬೇಕು, ಬಿಸಿಲು ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಜೀನ್ಸ್ ಹಾಕೊಳ್ಳೋ ಬದಲು ಈ ಟಿ ಶರ್ಟ್ನ ವೇರ್ ಮಾಡಿದ್ದೀನಿ, ಕ್ರಾಪ್ ಟಿ ಶರ್ಟು. ಫ್ರೆಂಡ್ಸ್, ಇವಾಗ ರಿಟರ್ನ್ ಹೋಗ್ತಾ ಏನಾದರೂ ಒಂದು ಮೆಮೊರಿಗೆ, ಗೋವಾಗೆ ಬಂದಿದ್ದೀವಲ್ಲ, ಏನಾದರೂ ಒಂದು ತೊಗೊಂಡು ಹೋಗೋಣ ಅಂತ ಒಂದು ಶಾಪಿಂಗ್ ಸೆಂಟರಿಗೆ ಬಂದಿದ್ದೀವಿ. ಬಟ್ ಏನು ಪಿಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಎಲ್ಲದೂ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪಿಕ್ ಮಾಡ್ತೀನಿ. ಸ್ಪೆಷಲ್ ಆಗಿರೋದು ಒಂದು ಗಿಫ್ಟ್ನ ತೊಗೊಳ್ಳೋಣ ಅಂತ ಹೋದೆ, ಬಟ್ ಸ್ಟಿಲ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಿಕಾಸ್ ಅಲ್ಲಿ ಇಟ್ಟಿದ್ದು ಎಲ್ಲವುದು ಕೂಡ ನಮ್ಮ ಕಡೆ ಸಿಗೋ ಥರದ್ದೇ ಇಟ್ಟಿದ್ರು, ಡಿಫ್ರೆಂಟ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನೇನು ಪಿಕ್ ಮಾಡಲಿಲ್ಲ. ಆ್ಯಂಡ್ ಅಲ್ಲಿ ಬ್ಯಾಗ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಹೆಣ್ಮಕ್ಳಿಗೆ. ನಾನು ವಾಲೆಟ್ನ ಪಿಕ್ ಮಾಡಿದೆ, ಪ್ಯೂರ್ ಹ್ಯಾಂಡ್ ಮೇಡ್ ಇತ್ತು. ಸೊ ಹಾಗಾಗಿ ಮೆಮೊರೀಸ್ಗೆ ಚೆನ್ನಾಗಿರುತ್ತೆ ಅಂತ ಪಿಕ್ ಮಾಡಿದೆ. ಆ್ಯಂಡ್ ಅವರು ನಾನು ವಿಡಿಯೋ ಮಾಡ್ತಿದ್ದಕ್ಕೆ ಎಷ್ಟು ಚೆನ್ನಾಗಿ ಹಾಯ್ ಮಾಡಿದ್ರು. ಆ್ಯಂಡ್ ಹರಿನ ಕೇಳ್ತಾ ಇದ್ರು ಜಿಮ್ ಬಾಡಿನ ಏನು ಅಂತ. ಅದು ನಾನು ಹೇಳ್ತಾ ಇದ್ದೆ, ಇಲ್ಲ ಅದು ನ್ಯಾಚುರಲ್ ಬಾಡಿ, ಅವನಿರೋದೇ ಹಾಗೆ ಅಂತ ಹೇಳ್ತದೆ. ಬಟ್ ಅವ್ರಿಗೆ ಒಂಥರ ಖುಷಿ ಆಯಿತು, ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ನ್ಯಾಚುರಲ್ ಆಗಿದೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಒಂದೇ ಒಂದು ವಾಲೆಟ್ನ ಪಿಕ್ ಮಾಡಿದೆ. ಸೊ ನಾನು ಯಾವಾಗಲೂ ಇದೇ ಥರ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿರೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆನ್ ದ ವೇ ರೋಡಲ್ಲಿ ಕಬ್ಬು ಎಲ್ಲ ಇಳಿಸ್ತಾ ಇದ್ರು, ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಅವ್ರ ಹತ್ರ ಕಬ್ಬು ಕೂಡ ಇಸ್ಕೊಂಡು ಬಂದೆ. ಸೊ ನನ್ನ ನೇಚರು ಇದೇ ಥರ ಇರುತ್ತೆ. ನಾನು ಎಲ್ಲೇ ಹೊರಗಡೆ ಹೋದ್ರೂ ಎಲ್ಲರೂ ಬೇಗ ಫ್ರೆಂಡ್ ಮಾಡ್ಕೋತೀನಿ, ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತೀನಿ, ಖುಷಿಯಾಗಿ ಮಾತಾಡಿಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ನನ್ನ ಬಗ್ಗೆ ಅವರಿಗೆ ಹೇಳ್ಕೊಂಡು ಮಾತಾಡ್ಕೊಂಡು ಇರೋದಂದರೆ ನಂಗೆ ತುಂಬ ಇಷ್ಟ. ಸೊ ನನ್ನ ಲೈಫ್ನ ನಾನು ಇದೇ ಥರ ಎಂಜಾಯ್ ಮಾಡೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಎಲ್ಲರೂ ಕೂಡ ಖುಷಿಯಾಗಿ ಎಲ್ಲರ ಜೊತೆ ನಗ್ನಾಗ್ತಾ ಇರಿ, ಓಕೆನಾ? ಬಾಯ್.